ವೀಕ್ಷಕರೇ, ಬರ್ತ್ಡೇ ಬಂತು ಅಂದ್ರೆ ಸಾಮಾನ್ಯವಾಗಿ ಗ್ರೀಟಿಂಗ್ ಕಾರ್ಡ್ ಕೊಡುವುದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದ್ರೆ ಪ್ರತಿ ಸರಿನೂ ಒಂದೇ ತರಹ ಗ್ರೀಟಿಂಗ್ ಕಾರ್ಡ್ ಕೊಟ್ಟು ನಿಮ್ಗೆ ಬೇಜಾರಾಗಿದ್ಯಾ? ಅದಕ್ಕೆ ಅಂತಾನೆ ಇವತ್ತು ಇಟ್ಸಿ ಬಿಟ್ಸಿಯ ಕಾರ್ನರ್ ಅಲ್ಲಿ ಸ್ಟಾಂಪಿಂಗ್ ಬರ್ತ್ಡೇ ಕಾರ್ಡ್ ನ ಹೇಗೆ ತಯಾರಿ ಮಾಡಬಹುದು ಅಂತ ತೋರಿಸಲಿದ್ದಾರೆ. ಇದನ್ನು ತಯಾರಿಸುವ ವಿಧಾನ ನೀವೇ ನೋಡಿ. ನಮಸ್ಕಾರ ವೀಕ್ಷಕರೇ, ಇವತ್ತೇ ಇಟ್ಸಿ ಬಿಟ್ಸಿ ಕ್ರಾಫ್ಟ್ ಕಾರ್ನರ್ನಲ್ಲಿ ಸ್ಟ್ಯಾಂಪಿಂಗ್ ಬರ್ತ್ಡೇ ಕಾರ್ಡ್ ಹೇಗೆ ಮಾಡೋದು ಅಂತ ನೋಡೋಣ. ಬೇಕಾದ ಮೆಟೀರಿಯಲ್ಸ್: ಕಲರ್ಡ್ ಕಾರ್ಡ್ಸ್, ಕ್ಲಿಯರ್ ಸ್ಟ್ಯಾಂಪ್ಸ್, ಪಿಗ್ಮೆಂಟ್ ಇಂಕ್ ಪ್ಯಾಡ್, ಸಾಫ್ಟ್ ಪೇಸ್ಟಲ್ಸ್, ಅಕ್ರಿಲಿಕ್ ಬ್ಲಾಕ್, ಡಬಲ್ ಸೈಡೆಡ್ ಫೋಮ್ ಸ್ಟಿಕ್ಕರ್, ಸ್ಯಾಟಿನ್ ರಿಬನ್, ಕಟರ್ ಹಾಗೂ ಗ್ಲೂ, ಚಿಪ್ ಬೋರ್ಡ್ ಫ್ರೇಮ್, ಸಿಸರ್ಸ್, ಪ್ಯಾಟರ್ನ್ ಪೇಪರ್ ಹಾಗೂ ವೈಟ್ ಬೋರ್ಡ್. ಇದರಲ್ಲಿ ವಿಶೇಷ ಏನು ಅಂದರೆ ಸ್ಟ್ಯಾಂಪಿಂಗ್ ಅನ್ನೋ ಒಂದು ಟೆಕ್ನಿಕ್ ಯೂಸ್ ಮಾಡ್ತೀವಿ. ಇದಕ್ಕೆ ಕ್ಲಿಯರ್ ಸ್ಟ್ಯಾಂಪ್ಸ್ ಅಂತಾರೆ. ಇವಾಗ ಇದನ್ನು ಈ ರೀತಿ ತೆಕ್ಕೋಬೇಕಾಗತ್ತೆ, ಓಪನ್ ಮಾಡಬೇಕಾಗತ್ತೆ. ನಾವಿವಾಗ ಬರ್ತ್ಡೇ ಕಾರ್ಡ್ ಮಾಡೋದ್ರಿಂದ ನಾನು ಒಂದು ಕಪ್ ಕೇಕ್ ಸ್ಟ್ಯಾಂಪನ್ನು ಆರಿಸ್ಕೊತಾ ಇದ್ದೀನಿ. ಇದರಲ್ಲಿ ಹಲವಾರು ಡಿಸೈನ್ಸ್ ಬರುತ್ತೆ, ನೀವು ಯಾವ್ದು ಬೇಕಾದ್ರೂ ಉಪಯೋಗಿಸ್ಬೋದು. ಬಟ್ ನಾನಿವಾಗ ಈ ಕಪ್ ಕೇಕ್ ಆರಿಸ್ಕೊತಾ ಇದ್ದೀನಿ. ಇದು ಈ ಕ್ಲಿಂಕ್ ಸ್ಟ್ಯಾಂಪು ಈ ರೀತಿ ಕಚ್ಕೊಂಡಿರುತ್ತೆ. ಇದರಲ್ಲಿ ಹೀಗೆ ಬಿಡಿಸ್ಕೋಬೇಕು ಇದನ್ನು. ಇದು ಅಕ್ರಿಲಿಕ್ನಲ್ಲಿ ಮಾಡಿರುವಂಥ ಒಂದು ಸ್ಟ್ಯಾಂಪ್. ಈ ಬ್ಲಾಕ್ಸ್ ಸಿಗತ್ತೆ. ಇದು ಕ್ಲಿಂಗ್ ಸ್ಟ್ಯಾಂಪ್ಸ್ ಅಂತಾರೆ. ಇದು ಒಂದು ಹಲ್ಲಿ ಇದು ಕಾಲು ಕಚ್ಕೊಳ್ಳೋಂಗೆ ಇದು ಹಿಂಗೆ ಹೋದರೆ ಇದಕ್ಕೆ ಅಂಟಿಸ್ಬಿಡ್ಬೋದು ಸಲೀಸಾಗಿ. ಇದನ್ನು ನಾವು ಒಂದು ಈ ಪಿಗ್ಮೆಂಟ್ ಇಂಕ್ ಪ್ಯಾಡ್ ಅನ್ನೋದು ತಗೊತೀವಿ. ಇದನ್ನು ಹೀಗೆ ಇಂಕನ್ನ ಅದ್ಕೋತೀವಿ. ಹೀಗೆ ಅದ್ಕೊಂಡು ಹೀಗೆ ಹೋಗಿ ಇದ್ರ ಮೇಲೆ ಇಂಪ್ರೆಷನ್ ಹಾಕ್ತೀವಿ. ಈ ಥರ ಸ್ಟ್ಯಾಂಪ್ಸ್ನ ನಾವಿವಾಗ ಒಂದು 5 ಮಾಡ್ಕೊತೀವಿ. ನಿಮಗೆ ಲೈಟ್ ಆಗಬೇಕು ಅಂದರೆ ಅದನ್ನೇ ಸುಮ್ಮನೆ ಹಿಂಗೆ ಮಾಡಿದ್ರೆ ಲೈಟ್ ಆಗ್ತಾ ಹೋಗುತ್ತದು. ಮತ್ತೆ ಮತ್ತೆ ಇಂಕ್ ಹಚ್ಕೊಳ್ಳಿಲ್ಲ ಅಂದರೆ ನನಗೆ ಸ್ವಲ್ಪ ಡಾರ್ಕ್ ಆಗಬೇಕು, ಹಾಗಾಗಿ ಪ್ರತಿ ಸಲ ಒತ್ಕೊಂಡು ಮಾಡ್ತೀನಿ. ಸ್ಟ್ಯಾಂಪನ್ನ ಯಾವುದೇ ಕಲರಿಂದನಾದರೂ ನೀವು ಫಿಲ್ ಮಾಡ್ಬೋದು. ಒಂದು ಕಲರ್ ಪೆನ್ಸಿಲಲ್ಲೂ ಫಿಲ್ ಮಾಡ್ಬೋದು, ಪೇಂಟಲ್ಲಿ ಫಿಲ್ ಮಾಡ್ಬೋದು. ಆದರೆ ನಾನಿವಾಗ ಸಾಫ್ಟ್ ಪೇಸ್ಟಲ್ಸ್ ಅಂತ ಒಂದು ಮಾಂಟ್ ಮಾರ್ಟಿನ ಇದು ಒಂದು ಚಾಕ್ ರೀತಿಯ ಪೇಸ್ಟಲ್ಸು, ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಕಲರ್ ಹಾಕೋಕ್ಕೆ ಮುಂಚೆ ಹ್ಯಾಪಿ ಬರ್ತ್ಡೇ ಅಂತ ಇನ್ನೊಂದು ಸ್ಟ್ಯಾಂಪ್ ಹಾಕೊಳ್ಳೋಣ. ಕಪ್ ಕೇಕ್ ಹಾಕಿದ್ವಿ, ಅದೇ ರೀತಿ ಇದು ಹ್ಯಾಪಿ ಬರ್ತ್ಡೇ ಸ್ಟ್ಯಾಂಪ್. ಸೊ ಈ ಪ್ಯಾಕ್ಗಳಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಇದು ಒಂದೇ ಡಿಸೈನ್ ಇರಲ್ಲ, ನಿಮಗೆ ಹಲವಾರು ಡಿಸೈನ್ಸ್ ಇರುತ್ತೆ. ಒಂದು ಥೀಮ್ಗೆ ಸಂಬಂಧಪಟ್ಟಿದ್ದು ಒಂದು ಬೊಕೆ ಇರುತ್ತೆ, ಪ್ರೆಸೆಂಟ್ ಇರುತ್ತೆ, ಬಲೂನ್ಸ್ ಇರುತ್ತೆ. ನಿಮಗೆ ಯಾವುದು ಬೇಕೋ ನೀವು ಆರಿಸ್ಕೊಂಡು ಅದರಲ್ಲಿ ಪ್ರಾಜೆಕ್ಟ್ ಮಾಡ್ಬೋದು. ಇವಾಗ ಇದನ್ನು ಹ್ಯಾಪಿ ಬರ್ತ್ಡೇನ ಇಲ್ಲಿ ಹಾಕ್ಕೊತೀನಿ. ಇದು ಸ್ವಲ್ಪ ಕ್ರಾಸ್ಗೆ ಹಾಕೋತೀನಿ, ಅಗಲ ಕಡಿಮೆ ಅಂದ್ಬಿಟ್ಟು. ಬ್ಲಾಕ್ಸು ನಮ್ಮ ಹತ್ರ ಹಲವಾರು ಸೈಜಸ್ಸಲ್ಲಿ ಬರುತ್ತೆ. ನಿಮ್ಮದು ದೊಡ್ಡದಾದರೆ ಅದಕ್ಕೆ ನೀವು ಯಾವಾಗ ದೊಡ್ಡ ಬ್ಲಾಕ್ ತೊಗೋತೀರಾ, ನಿಮಗೆ ಬೇಕಾದ ಸೈಜ್ ಬ್ಲಾಕ್ ತೊಗೋಬೇಕು. ಇವಾಗ ಅದೇ ರೀತಿ ಕಲರ್ ಮಾಡ್ಕೋಬೇಕು. ಇದು ದೊಡ್ಡದಾಯಿತು ಅಂದರೆ ಇದರಲ್ಲಿ ಹಿಡಿಲಿಲ್ಲ ಅಂದರೆ ನೀವೇ ಇದರಿಂದನೇ ಕಲರ್ ಮಾಡ್ಬೋದು. ಸ್ಟ್ಯಾಂಪ್ಗೆ ಡೈರೆಕ್ಟಾಗಿ ತೊಗೊಂಬಂದು ಕಲರ್ ಮಾಡ್ಬೋದು. ಇವಾಗ ನಾವು ಮಾಡಿರೋ ಸ್ಟ್ಯಾಂಪ್ಸ್ಗೆ ಎಲ್ಲದಕ್ಕೂ ನಾವು ಕಲರ್ ಮಾಡ್ಕೋಬೇಕು. ಈ ಕಪ್ ಕೇಕ್ಸ್ಗೂ ಕಲರ್ ಮಾಡಬೇಕು, ಎಲ್ಲ ಫಿಲ್ಲಿಂಗ್ ಕೊಡಬೇಕು. ಈ ವರ್ಡ್ಗೂ ನಾವು ಕಲರ್ ಮಾಡಬೇಕು. ನಾನು ಇದಕ್ಕೆ ಯೆಲ್ಲೋ ಕಲರ್ ಕಾರ್ಡ್ ಉಪಯೋಗಿಸ್ತಿರೋದ್ರಿಂದ ಅದಕ್ಕೆ ಥೀಮಿಗೆ ಮ್ಯಾಚ್ ಆಗೋ ಹಂಗೆ ಕಲರ್ಸ್ ಪಿಕ್ ಮಾಡ್ಕೊತೀನಿ. ಇವಾಗ ಯೆಲ್ಲೋ ಕಲರ್ ಪೇಸ್ಟಲ್ ತಗೋತಾ ಇದ್ದೀನಿ. ಇದನ್ನು ಸಲೀಸಾಗಿ ನಿಮಗೆ ಫಿಲ್ ಆಗುತ್ತೆ. ಸ್ವಲ್ಪ ಆಚೆ ಬಂದರೂ ಅದನ್ನ ಹಿಂಗೆ, ಇದು ಚಾಕ್ ಮೆಟೀರಿಯಲ್ ಆಗಿರೋದ್ರಿಂದ ನೀವು ಹಿಂಗೆ ಊದ್ಬಿಟ್ರು ಉಫ್ ಅಂತ ಊದಿದ್ರೆ ಆ ಎಕ್ಸ್ಟ್ರಾ ಇದೆಲ್ಲ ಬಂದುಬಿಡುತ್ತೆ. ಕಪ್ ಕೇಕಿನ ಮೇಲ್ಗಡೆ ಭಾಗಕ್ಕೆ ಪಿಂಕ್ ಉಪಯೋಗಿಸೋಣ. ಇವಾಗ ಇಲ್ಲಿ ಕೆಳಗಡೆ ಹಾಕಿರೋ ಯೆಲ್ಲೋ ಕಲರ್ನೇ ಕ್ಯಾಂಡಲ್ಗೆ ಹಾಕೋಣ. ಆಮೇಲೆ ಈ ಯೆಲ್ಲೋ ಕಲರ್ನೇ ಫ್ಲೇಮ್ಗೆ ಹಾಕೋಣ. ಇದೇ ಸೇಮ್ ಕಲರ್ದು 2 ಕೇಕ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಆರೆಂಜು ಪರ್ಪಲ್ ಕಲರ್ ಹಾಕೋಣ. ಮೇಲ್ಗಡೆ ಆರೆಂಜು, ಕೆಳಗಡೆಗೆ ಪರ್ಪಲ್ ಹಾಕೋಣ. ಈ ರೀತಿ 2 ಕಪ್ ಕೇಕ್ ರೆಡಿ ಮಾಡ್ಕೋಬೇಕು. ಇವಾಗ ಇನ್ನೊಂದು ಕಪ್ ಕೇಕ್, ಇದು 2 ಕಪ್ ಕೇಕ್ ಆಯ್ತು ಈ ಕಲರ್ದು. ಇವಾಗ ಇನ್ನೊಂದು ಕಪ್ ಕೇಕ್ ಬೇಕು ನಮಗೆ, ಒಟ್ಟು 5 ಆಗಬೇಕಾಗಿರೋದು. ಇದಕ್ಕೆ ಇನ್ನೊಂದು ಬೇರೆ ಕಾಂಬಿನೇಷನ್ ಯೂಸ್ ಮಾಡೋಣ. ಮೇಲ್ಗಡೆ ಗ್ರೀನು, ಕೆಳಗಡೆ ಆರೆಂಜ್ ಹಾಕೊಳ್ಳೋಣ. ಕೆಳಗಡೆ ಏನು ಕಲರ್ ಹಾಕ್ತೀವೋ ಅದನ್ನೇ ಕ್ಯಾಂಡಲ್ಗೂ ಹಾಕೊಳ್ಳೋಣ. ಮತ್ತು ಫ್ಲೇಮ್ಗೆಲ್ಲ ಯೆಲ್ಲೋ ಹಾಕ್ಕೊಳ್ಳೋಣ. ಇದೇ ರೀತಿ ಕಲರ್ ಸ್ಕೀಮನ್ನು ಬರ್ತ್ಡೇಗೂ ಫಿಲ್ ಮಾಡ್ಕೊಳ್ಳೋಣ. ಹ್ಯಾಪಿ ಬರ್ತ್ಡೇ ವರ್ಡನ್ನು ಕಲರ್ ಮಾಡಿದ್ಮೇಲೆ ಈಗ ಬಲೂನ್ಸ್ನ ಈ ಥರ ಕಲರ್ ಮಾಡಿದ್ದೀನಿ, ಯೆಲ್ಲೋ ಕಲರ್ 2. ಇವಾಗ ಇದನ್ನೆಲ್ಲ ಒಂದು 2 mm ಅಷ್ಟು ಗ್ಯಾಪ್ ಕೊಟ್ಬಿಟ್ಟು ಸುತ್ತ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೋತಾ ಬರಬೇಕು.
ಅದ್ರ ಸುತ್ತ ಅದು ಹೆಂಗೆ ಡಿಸೈನ್ ಇದೆಯೋ ಅದೇ ರೀತಿ ಕಟ್ ಮಾಡ್ಕೊಂಡು ಹೋಗಿ. ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀವಿ, ವರ್ಡನ್ನ ಹಾಗೂ ಕಪ್ ಕೇಕ್ಸ್ನ. ಇವಾಗ ನಾವು ಕಾರ್ಡ್ ಮಾಡ್ಕೊಳ್ಳೋಕೆ ಶುರು ಮಾಡಬೇಕು. ಇದು ರೆಡಿಮೇಡ್ ಕಲರ್ಡ್ ಕಾರ್ಡು. ಈ ಥರ ಇತ್ಸಿ ಬಿತ್ಸಿನಲ್ಲಿ ಹಲವಾರು ಕಲರ್ಸಲ್ಲಿ ಬ್ಲ್ಯಾಂಕ್ ಕಾರ್ಡ್ ಸಿಗುತ್ತೆ. ಇದು ಪ್ಯಾಟರ್ನ್ ಪೇಪರ್ಸು ಇತ್ಸಿ ಬಿತ್ಸಿನಲ್ಲಿ ಈ ಥರ ಬುಕ್ಸಲ್ಲಿ ಬರುತ್ತೆ, ಹಾಗೆ ಸಿಂಗಲ್ ಶೀಟ್ಸು ಸಿಗುತ್ತೆ. ನನಗಿವಾಗ ಈ ಡಿಸೈನ್ ನಾನು ಆರಿಸಿದ್ದೀನಿ. ಈಗ ಈ ಕಾರ್ಡು 15 ಸೆಂಟಿಮೀಟರ್ ಇರುತ್ತೆ, 15 ಸೆಂಟಿಮೀಟರ್ ಬೈ 15 ಸೆಂಟಿಮೀಟರ್ ಸ್ಕ್ವೇರ್ ಕಾರ್ಡು. ಇದಕ್ಕೆ ನನಗೆ 14 ಸೆಂಟಿಮೀಟರ್ ಕಟ್ ಮಾಡ್ಕೋಬೇಕು, 14 ಬೈ 14 ನಾನು ಕಟ್ ಮಾಡ್ಕೊಬೇಕು. ಇವಾಗ ಇದನ್ನು 14 ಬೈ 14 ಸೆಂಟಿಮೀಟರ್ಸ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಅಂಟಿಸೋಕ್ಕೆ ಮುಂಚೆ ಇದಕ್ಕೆ ಒಂದು ರಿಬ್ಬನ್ ಹಾಕಬೇಕು. ನಾನು ಇದನ್ನು ಒಂದು 20 ಸೆಂಟಿಮೀಟರ್ ಕಟ್ ಮಾಡ್ಕೊಂಡಿದ್ದೀನಿ. ಈ ಕಾರ್ಡ್ಗೆ ಒಂದು ಸುಮಾರು ಇಲ್ಲಿಂದ ಒಂದು ಅರ್ಧಕ್ಕಿಂತ ಜಾಸ್ತಿ ಕೆಳಗಡೆಗೆ ಇಟ್ಕೊಂಡು ಇದನ್ನು ಅಂಟಿಸ್ಕೋಬೇಕು. ಈಗ ಇದನ್ನು ಹೀಗಿಟ್ಕೊಂಡು ಈ ಡಬಲ್ ಸೈಡೆಡ್ ಟೇಪನ್ನು ಅಂಟಿಸ್ಬೇಕು. ಒಂದು ಸೈಡಿನ ರಿಬ್ಬನ್ನು ಕಾರ್ಡು ಸೇರಿ ಹಾಕಬೇಕು. ಇದನ್ನು ಇನ್ನೊಂದು ಸೈಡ್ ಪೀಲ್ ಮಾಡಿಬಿಟ್ಟು ಈಗ ಇದನ್ನು ಎಲ್ಲ ಕಡೆ ಈಕ್ವಲಾಗಿ ಗ್ಯಾಪ್ ಬಿಟ್ಬಿಟ್ಟು ಅಂಟಿಸ್ಕೋಬೇಕು. ಇದ್ರ ಮೇಲೆ ಇನ್ನೊಂದು ಲೇಯರ್ ಬೇಕು ನಮಗೆ, ವೈಟ್ ಕಲರ್ ಬೋರ್ಡ್ ಒಂದು ಬೇಕು. ಅದನ್ನು ಒಂದು 13 ಸೆಂಟಿಮೀಟರ್ ಬೈ 4 ಸೆಂಟಿಮೀಟರ್ ಕಟ್ ಮಾಡ್ಕೊಬೇಕು. ಸೊ ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ವೈಟ್ ಪೀಸನ್ನು. ನಿಮಗೆ ಬೇಕಾದರೆ ಇದನ್ನ ದೊಡ್ಡದು ಚಿಕ್ಕದು ಹೆಂಗೆ ಬೇಕಾದ್ರೆ ಮಾಡ್ಕೊಬೋದು. ಈ ಯೆಲ್ಲೋ ಥೀಮ್ ಇರೋದ್ರಿಂದ ಇದಕ್ಕೆ ನಾನು ಸ್ವಲ್ಪ ಯೆಲ್ಲೋ ಶೇಡಿಂಗ್ ಕೊಡ್ತೀನಿ. ಇದು ಪಿಗ್ಮೆಂಟ್ ಇಂಕ್ ಅಂತ. ಇದನ್ನು ನಿಮಗೆ ಥೀಮಿಗೆ ತಕ್ಕಂಗೆ ನೀವು ಕಲರ್ ಪಿಕ್ ಮಾಡಿಕೊಂಡು ಇದಕ್ಕೆ ಶೇಡಿಂಗ್ ಕೊಡ್ತೀರಾ, ಆವಾಗ ಪ್ರಾಜೆಕ್ಟಿಗೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಇದನ್ನು ಸ್ವಲ್ಪ ಹೀಗೆ ಮಾಡ್ತಾ ಬರಬೇಕು. ಈ ರೀತಿ ಎಲ್ಲ ಕಡೆ ಶೇಡಿಂಗ್ ಕೊಡಬೇಕು. ಇವಾಗ ಇದನ್ನು ಮತ್ತೆ ಡಬಲ್ ಸೈಡೆಡ್ ಟೇಪ್ ಅಥವಾ ಫೋಮ್ ಡಾಟ್ಸನ್ನು ಹಾಕ್ಕೊಂಡು ಇಲ್ಲಿಗೆ ನಾವು ಅಂಟಿಸ್ಕೊಳ್ಳೋಣ. ಇವಾಗ ಇಲ್ಲಿ ಒಂದು ಬೋ ಬೇಕು ನಮಗೆ. ಇದು ಒಂದು 40 ಸೆಂಟಿಮೀಟರ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಯಾವ ಥೀಮಿಗೆ ನಿಮ್ಮ ಪ್ರಾಜೆಕ್ಟಿಗೆ ತಕ್ಕಂಗೆ ನೀವು ಕಲರ್ ಪಿಕ್ ಮಾಡ್ಕೊಳ್ಳಿ. ಇವಾಗ ಈ ಕಡೆ ಹೀಗೆ ಇಟ್ಕೊಂಡು ಹಿಂಗೆ ಎರಡೂ ಕಡೆ ಲೂಪ್ ಮಾಡ್ಕೊಳ್ಳಿ. ಇವಾಗ ಅದನ್ನು ಹೀಗಿದ್ರೊಳಗೆ ಬಂದು ಹೀಗೆ ಹಿಂಗೆ ಹೇಳಿದ್ರೆ ನಾಟ್ ಆಗತ್ತೆ. ಇಲ್ಲಿ ಸ್ವಲ್ಪ ಉದ್ದ ಬೇಕು ಅಂದರೆ ಅಡ್ಜಸ್ಟ್ ಮಾಡ್ಕೋಬೇಕು. ಇಲ್ಲಿ ನಮ್ಮ ಕೆಳಗಡೆ ಉದ್ದ ಬೇಕು ಅಂದರೆ ಇನ್ನು ಹಿಂಗೆ ಹೇಳ್ಕೊಬೋದು. ನಮಗೆ ಬೇಕಾದಂಗೆ ಇದನ್ನು ಅಡ್ಜಸ್ಟ್ ಮಾಡ್ಬೋದು. ಇವೆರಡನ್ನೂ ಹೀಗೆ ಒಂದ್ರ ಮೇಲೆ ಒಂದು ಲೇಯರ್ ಇಟ್ಕೋಬೇಕು. ಇವಾಗ ಹೀಗೆ ಕ್ರಾಸ್ ಆಗಿ ಕಟ್ ಮಾಡಬೇಕು. ಅದ್ಭುತವಾಗಿದೆ ಅಲ್ವಾ ಬೋ? ಇವಾಗ ಇದನ್ನು ನಾವಿಲ್ಲಿ ಅಂಟಿಸ್ಕೋಬೇಕು. ಇವಾಗ ಇಷ್ಟು ರೆಡಿಯಾಗಿದೆ. ನಾವು ಮಾಡಿರೋ ಕಪ್ ಕೇಕ್ಗಳನ್ನೆಲ್ಲ ಇದ್ರ ಮೇಲೆ ಅಂಟಿಸ್ಕೊತಾ ಬರೋಣ. ಎಲ್ಲದಕ್ಕೂ ಈ ಥರ ಡಬಲ್ ಸೈಡೆಡ್ ಟೇಪ್ ಹಾಕ್ಬಿಟ್ಟು ಅಂಟಿಸ್ಕೋಬೇಕು. ಇದೇ ರೀತಿ ಎಲ್ಲ ಕಪ್ ಕೇಕ್ಸ್ನ ಅಂಟಿಸ್ಕೋಬೇಕು ಇದ್ರ ಮೇಲೆ. ನಮ್ಮ ಕಪ್ ಕೇಕ್ಸ್ ಎಲ್ಲ ಅಂಟಿಸಿದ್ಮೇಲೆ ಇವಾಗ ಹ್ಯಾಪಿ ಬರ್ಡೇ ಅನ್ನೋ ವರ್ಡನ್ನ ಇಲ್ಲಿ ಅಂಟಿಸ್ಕೊಳ್ಳೋಣ. ಈಗ ಇದನ್ನು ಇಲ್ಲಿ ಅಂಟಿಸ್ಕೊಳ್ಳೋಣ. ಹೀಗೆ ಸ್ವಲ್ಪ ಕ್ರಾಸ್ ಆಗಿ ಅಂಟಿಸ್ಕೊಳ್ಳೋಣ. ಇದರ ಸ್ಪೆಷಾಲಿಟಿ ಏನು ಅಂದರೆ ಇದು ಯಾರಿಗೆ ನೀವು ಬರ್ತ್ಡೇಗೆ ಕೊಡಬೇಕು ಅಂತಿದ್ದೀರೋ ಅವ್ರದ್ದು ಫೋಟೋ ಹಾಕ್ಬಿಟ್ಟು ಕೊಡ್ಬೋದು. ಇದೊಂಥರ ಸ್ಪೆಷಲ್ ಕಾರ್ಡ್. ನೀವು ಅಂಗಡೀಲಿ ತೊಗೊಂಬಂದರೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ಸೊ ನಾವಿವಾಗ ಯಾರು ಬರ್ಡೇದೋ ಅವ್ರದ್ದು ಹಾಕಬೇಕು. ನಾನೊಂದು ಈಗ ಮಗು ಪಿಕ್ಚರ್ ಹಾಕ್ತೀನಿ ಇಲ್ಲಿ. ಈ ಚಿಪ್ಪೋರ್ಡ್ ಫ್ರೇಮ್ಗೆ ಗ್ಲೂ ಹಚ್ಕೊಂಡು ಹೀಗೆ ಅಂಟಿಸ್ಕೊಂಡು ಇದಕ್ಕೆ ಇವಾಗ 4 ಕಡೆ ತಿರುಗಿ ಫೋಮ್ ಡಾಟ್ ಹಾಕಬೇಕು. ಅದನ್ನು ಇವಾಗ ಕಾರ್ಡ್ ಮೇಲೆ ಅಂಟಿಸ್ಕೋಬೇಕು. ಇದಕ್ಕೆ ಈ ವೈಟ್ ಬೋರ್ಡ್ಗೆ ಅಲೈನ್ ಮಾಡ್ಕೊಂಡು ನೀವು ಅಂಟಿಸ್ಕೋಬೋದು. ಇವಾಗ ಕಾರ್ಡ್ ರೆಡಿ ಆಯಿತು. ಅದ್ಭುತವಾಗಿದೆ ಅಲ್ವಾ? ಈಗ ಇದಕ್ಕೊಂದು ಮ್ಯಾಚಿಂಗ್ ಎನ್ವೆಲಪ್ ಮಾಡ್ಕೊಳ್ಳೋಣ. ಅದೇ ಥೀಮು. ಸೊ ತಿರುಗಿ ಇಲ್ಲಿ ಕಪ್ ಕೇಕ್ಸ್ ಹಾಕ್ಕೊತೀವಿ. ಇದನ್ನು ತೆಗೆದು ತಿರುಗಿ ನಾನು ಕಪ್ ಕೇಕ್ದು ಹಾಕೋತಾ ಇದ್ದೀನಿ. ಇಲ್ಲೊಂದು ತಿರುಗಿ ಒಂದು 5 ಕಪ್ ಕೇಕ್ಸ್ ಹಾಕ್ಕೊತೀನಿ. ಇವಾಗ ಅದೇ ಸೇಮ್ ಸ್ಕೀಮ್ದು ಕಲರಿಂಗ್ ಮಾಡ್ಕೊಬೇಕು. ಈ ಕಾರ್ಡಲ್ಲಿ ಇರೋ ರೀತಿಯೇ ಕಲರ್ ಹಾಕ್ಕೊಂಡಿದ್ದೀನಿ, ಸೇಮು ಅದಕ್ಕೆ ಮ್ಯಾಚಿಂಗು. ಚೆನ್ನಾಗಿದೆ ಅಲ್ವಾ ಎನ್ವೆಲಪ್ಪು? ಈ ಥರ ಅದ್ಭುತವಾಗಿರೋ ಕಾರ್ಡು, ಅದಕ್ಕೆ ಮ್ಯಾಚಿಂಗ್ ಎನ್ವೆಲಪ್ಪು ನಿಮಗೆ ಯಾವ ಅಂಗಡಿಗೆ ಹೋದರೂ ಸಿಗೋದಿಲ್ಲ. ಸೊ ಇತ್ಸಿ ಬಿತ್ಸಿಗೆ ಬನ್ನಿ, ಈ ಥರ ಹಲವಾರು ಕ್ಲಿಯರ್ ಸ್ಟ್ಯಾಂಪ್ ಸಿಗುತ್ತೆ. ಅದನ್ನು ತಗೊಂಡು ನಿಮಗೆ ಬೇಕಾದ ಡಿಸೈನ್ಸ್ನ ನೀವೇ ಕ್ರಿಯೇಟ್ ಮಾಡಿಕೊಂಡು ನೀವು ನಿಮ್ಮ ಸ್ನೇಹಿತರಿಗೆ, ನೆಂಟರಿಗೆ ಎಲ್ಲರಿಗೂ ಕೊಡ್ಬೋದು. ಅದ್ಭುತವಾಗಿದೆ ಅಲ್ವಾ ಈ ಪ್ರಾಜೆಕ್ಟು? ನಿಮಗೆ ಬೇಕಾದ ಡಿಸೈನ್ ಚೂಸ್ ಮಾಡ್ಕೋಬೋದು. ಅದಕ್ಕೆ ಬೇಕಾದ ಕಲರ್ ಹಾಕ್ಕೊಂಡು ನೀವು ಈ ಥರ ಫೋಟೋ ಹಾಕಿರುವಂಥ ಒಂದು ಸ್ಟ್ಯಾಂಪಿಂಗ್ ಪ್ರಾಜೆಕ್ಟ್ ಮಾಡಿ ನಿಮ್ಮ ಫ್ರೆಂಡ್ಗಳಿಗೆ, ನೆಂಟರುಗಳಿಗೆ ಎಲ್ಲರಿಗೂ
ಗಿಫ್ಟ್ ಮಾಡ್ಬೋದು. ವೀಕ್ಷಕರೇ, ಈ ಡಿಫ್ರೆಂಟ್ ಆಗಿರೋ ಸ್ಟ್ಯಾಂಪಿಂಗ್ ಬರ್ತ್ಡೇ ಕಾರ್ಡ್ನ ಹೇಗೆ ಸಿದ್ಧ ಮಾಡಿದ್ರು ಅಂತ ನೋಡ್ಕೊಂಡ್ರಲ್ವಾ? ನೀವು ಸಹ ಈ ಕಾರ್ನರ್ ಅಲ್ಲಿ ತೋರಿಸಿದಂತಹ ಸ್ಟ್ಯಾಂಪಿಂಗ್ ಬರ್ತ್ಡೇ ಕಾರ್ಡ್ ಅನ್ನ ರೆಡಿ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಈ ಕಾರ್ಡ್ ಅನ್ನ ಕೊಟ್ಟು ಶುಭವನ್ನ ಕೋರಬಹುದು. ವೀಕ್ಷಕರೇ, ಇಟ್ಸಿ ಬಿಟ್ಸಿ ಮಳಿಗೆಯಲ್ಲಿ ಎಲ್ಲಾ ರೀತಿಯ ಕರಕುಶಲತೆಯ ಸಾಮಗ್ರಿಗಳನ್ನ ನೋಡಿದ್ರಲ್ವಾ? ನೀವು ಸಹ ಇದರ ಪ್ರಯೋಜನವನ್ನ ಪಡೆದುಕೊಳ್ಳುವುದು ಉತ್ತಮ.